ಹೆಲೋ ನಮಸ್ಕಾರ, ನಾನು ಬಸವರಾಜ್. ಇವತ್ತು ಡೆವಿಲ್ ಸಿನಿಮಾ ಇವತ್ತು ತೆರೆ ಕಾಣ್ತದೆ. 6 ಗಂಟೆ ಶೋದಿಂದ 9 ಗಂಟೆಗೆ ಸಾಕಷ್ಟು ಅಭಿಮಾನಿಗಳು ಹೊರಗಡೆ ಬಂದರು. ಆ ಒಂದು ರಿವೀಲ್ನ ಮಾಡೋಣ, ಸಿನಿಮಾ ಹೇಗಿದೆ, ಸಿನಿಮಾದ ಕತೆ ಹೇಗಿದೆ, ಸೊ ಒಂದಷ್ಟು ಡಬಲ್ ಆಕ್ಟಿಂಗ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಇದೆ ಅನ್ನೋದನ್ನ ಫ್ಯಾನ್ಸ್ನ ಕೇಳೋಣ ಬನ್ನಿ. ಸೂಪರ್ ಮೂವಿ, ತುಂಬಾ ಚೆನ್ನಾಗಿದೆ. ಡೆವಿಲ್ ಇಸ್ ನೆಕ್ಸ್ಟ್ ಲೆವೆಲ್, 100% ಪಕ್ಕ. ಜೈ ಡಿ ಬಾಸ್ ಸೂಪರ್ ಹಿಟ್ ಮೂವಿ, ಸೂಪರ್ ಮೂವಿ, ಸೂಪರ್ ಮೂವಿ. ಜೈ ಡಿ ಬಾಸ್ ಚೆನ್ನಾಗಿದೆ ಸರ್, ಸೂಪರ್ ಇದೆ ಸರ್. ಡಿ ಬಾಸ್ ಸೂಪರ್ ಆಗಿದೆ. ಬರಬರ್ಲಿ ಇದೆ, ಸೂಪರ್ ಆಗಿದೆ. ಡೆವಿಲ್ ಮೂವಿ ಬೆಂಕಿ, ಫುಲ್ ಸೈಕೋ ಆಗೈತೆ ಮೂವಿ ಮಾತ್ರ. ಎಷ್ಟೋ ಶಾಟ್ ಮೇಲೆ ನಮ್ಮ ಬಾಸ್ನ ಬೆಳ್ಳಿ ತೆರೆ ಮೇಲೆ ನೋಡಿದ್ದೀವಿ, ಬಹಳ ಖುಷಿ ಆಗತ್ತೆ. ಹೊರಗಡೆ ಇಟ್ಟಿದ್ರೆ ಅವ್ರು ಹೊರಗಡೆ ಇಟ್ಟಿದ್ರು ಬಾಸ್, ಅವ್ರು ಹೊರಗಡೆ ಇಟ್ಟಿದ್ರು. ಈ ಫ್ಯಾನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಪಡ, ನಿಜವಲ್ಲೂ ಬಹಳ ಎಮೋಷನ್ ಆಗತ್ತೆ. ನಮ್ಮ ಬಾಸ್ ಹೊರಗಡೆ ಕನ್ನಡ ಮೂವಿ ಅಂದ್ರೆ ಇದೇ ಡಿ ಬಾಸ್. ಸೂಪರ್ ಬಾಸ್ ಬಾಸ್ ಡಬಲ್ ಕೋಟಿಂಗ್ ಮೂವಿ ಬಂದಿದೆ, ಡಬಲ್ ಆಕ್ಟಿಂಗ್ ಸೂಪರ್ ಮೂವಿ. ನಮ್ಮ ಬಾಸ್ ಮೂವಿ ಸೂಪರ್, ಆಕ್ಟಿಂಗ್ ಸೂಪರ್. ಈ ತರ ಆಕ್ಟಿಂಗ್ ಯಾರು ಮಾಡಕ್ಕಾಗಲ್ಲ, ಮಾಡೋದಿಲ್ಲ. ಜೈ ಡಿ ಬಾಸ್. ಯಾರೋ ಡೆವಿಲ್ ಆಪೋಸಿಟ್ ಬರ್ತಾವ ಅಂತ ಹೇಳಿದ್ರು. ಡಿ ಬಾಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು, ಎಲ್ಲರೂ ಬಂದು ನೋಡ್ರಿ. ಬರ್ತಾ ನಿಂಚಿನ ಅಂಬಾಸ ಯಾರು ಚಾಲೆಂಜಿಂಗ್ ಸರ್, ಮೂವಿ ಬಂದು ಎಲ್ಲರೂ ನೋಡ್ಬೇಕು, ಸೂಪರ್ ಆಗಿದೆ. ಆಲ್ ದ ಬೆಸ್ಟ್ ಡೆವಿಲ್. ನಿಯತ್ ಅಂದ್ರೆ ಏನ್ ಅನ್ನೋದನ್ನ ನಮ್ ದೀಪಸ್ ಅವ್ರು ಹೇಳಿದಾರೆ ಈ ಫಿಲಮ್ ಅಲ್ಲಿ. ನೋಡಿ, ಡೆವಿಲ್ ಅಂದ್ರೆ ಏನ್ ಅನ್ನೋದು, ನಿಯತ್ತಿಗೆ ಬೆಲೆ ಅನ್ನೋದು ಏನ್ ಅನ್ನೋದು ನಮ್ಮ ಬಾಸ್ ದೀಪಸ್ ಯಾವಾಗ್ಲೂ ಜೈ ದೀಪಸ್, ಜೈ ನಮ್ ಬಾಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ ಬಾಸ್ ನಿಜವಾದ ಕಲಾವಿದ ಅಂತ ಇವಾಗ ಪ್ರೂವ್ ಮಾಡಿದಾರೆ ನೋಡ್ರಿ. ಡೆವಿಲ್ ಇಸ್ ಬ್ಯಾಕ್. ಸೂಪರ್ ಪಿಕ್ಚರ್, ಎಲ್ರು ಬಂದ್ ನೋಡ್ರಿ. ಪಿಕ್ಚರ್ ಸೂಪರ್, ಬಹಳ ಚೆನ್ನಾಗಿದೆ. ಡೆವಿಲ್ ಆಕ್ಟಿಂಗ್ ಹೆಂಗಿದೆ ಅಂತ ನೋಡಿ. ಫಸ್ಟ್ ಡಬಲ್ ಆಕ್ಟಿಂಗ್ ಸೂಪರ್. ಡೆವಿಲ್ ಅಂದ್ರೆ ಹೊರಗಡೆ ನಿಂತ್ಕೊಂಡು ನೋಡೋದಲ್ಲ, ಚಿತ್ರಮಂದಿರದಲ್ಲಿ ನೋಡಿ. ಆಕ್ಟಿಂಗ್ ಅನ್ನೋದು ಈಗ ನೋಡಿ ಕಲ್ಕೊಂಡ್ ಬಂದಿರೋದಲ್ಲ, ತಾಯಿ ಗರ್ಭದಂದ್ರ ಬಂದಿರೋದಂತ ಆಕ್ಟಿಂಗ್ ಅದು. ಯಾವತ್ತು ಸೂರ್ಯನ್ಗೆ ಬಹಳ ಗ್ರಹಣ ಹಿಡಿಯಲ್ಲಮ್ಮ, ಒಳಗ್ ಬಂದ್ ಚಿತ್ರಮಂದಿರ ನೋಡಿ ಚಿನ್ಗುಳ. ಫಿಲಂ ಸೂಪರ್ ಆಗಿದೆ. ಕುಮಾರಸ್ವಾಮಿ ಬಂದ್ ನೋಡ್ಲೇಬೇಕು, ರೇವಣ್ಣನ ಬಂದ್ ನೋಡ್ಲೇಬೇಕು. ಮುಂದಿನ ಮುಖ್ಯಮಂತ್ರಿ ಡಿ ಬಾಸ್. ಜೈ ಡಿ ಬಾಸ್, ಕರ್ನಾಟಕ ಸಿಎಂ. ಜೈ ಡಿ ಬಾಸ್. ಇದು ಆಕ್ಟಿಂಗ್ ಅಂದ್ರೆ ಇದು ಮೇನ್ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಡಬಲ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ 100% ಗ್ಯಾರಂಟಿ. ಜೈ ಡಿ ಬಾಸ್. ಏನ್ರಿ ಮೀಡಿಯಾ ಸರ್, ನಾನು ನಿಮ್ಮ ಅಭಿಮಾನಿ. 100% ಪಕ್ಕ. 100% ಜೈ ಡಿ ಬಾಸ್. ಡೆವಿಲ್ ತುಂಬಾ ಚೆನ್ನಾಗಿದೆ. ಜೈ ಡಿ ಬಾಸ್. ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಡಿ ಬಾಸ್. ಡಿ ಬಾಸ್ ಅಂದ್ರೆ ಸುಮ್ನೆ ಅಲ್ಲ, ಡಬಲ್ ಆಕ್ಟಿಂಗ್. ಜೈ ಡಿ ಬಾಸ್. ಇನ್ಮೇಲೆ ಬಾಸ್ ಎಲ್ಲಿಗೂ ನಿಲ್ತಲ್ಲ, ನಾನ್ ಸ್ಟಾಪ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಬ್ಲಾಕ್ ಬರೋ ಟಿಕೆಟ್ ಅಲ್ಲ, ಅಭಿಮಾನಿ ಸಂಘದ ಅಧ್ಯಕ್ಷರಲ್ಲ, ಬಟ್ ಅವ್ರು ಚೇಂಜ್ ಮಾಡ್ಬೇಕು. ಪಕ್ಕ ಆಕ್ಟಿಂಗ್ ಮಾತ್ರ ಬೆಂಕಿ ಅಣ್ಣ. ಜೈ ಡಿ ಬಾಸ್ 100% ಪಕ್ಕ. ಜೈ ಡಿ ಬಾಸ್. 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 ಸೂಪರ್ ಫಿಲ್ಮ್, ಡಬಲ್ ಆಕ್ಟಿಂಗ್ ಸೂಪರ್. ಜೈ ಡಿ ಬಾಸ್. ಜೈ ಡಿ ಬಾಸ್. ಜೈ ಡಿ ಬಾಸ್. ಜೈ ಡಿ ಬಾಸ್. ಮುಂದಿನ ಸಿಎಂ ನಮ್ಮ ಬಾಸ.
ಜೈ ಡಿ ಬಾಸ್ ಪಿಕ್ಚರ್ ಗ್ರಾಂಡ್ ನಡೆಸಿದೀವಿ ನೋಡ್ರಿ. ಸೂಪರ್ ಆಗಿದೆ ಅಣ್ಣ. ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿ ಅಂತ ಇರ್ತೀವಿ. ಜೈ ಡಿ ಬಾಸ್. ಉಸಿರಿರುವ ತನಕ ಆಗಿರ್ತೀವಿ ನಿನ್ನಿಂದ. ಸೂಪರ್ ಇದೆ. ಇಷ್ಟ ದಿನ ಬಂದಿರೋದ್ಕಿಂತ ಈಗ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ಜೈ ಡಿ ಬಾಸ್. ಅಂತಂದು ಈ ಫಿಲಮ್ ನಲ್ಲಿ ತೋರಿಸಿದ್ದಾರೆ. ಬಟ್ ಅವ್ರು ಈಗಿಲ್ಲ, ನನ್ನ ಜೊತೆಗೆ ಇಲ್ಲ. ಆದ್ರೆ ಅವ್ರು ಎಲ್ಲಿದ್ರು ನಮ್ಮ ಮನಸ್ನಾಗ ಇರ್ತಾರೆ, ಅಭಿಮಾನಿ ಮನಸ್ನಾಗೆ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ಯಾವ್ದೇ ರಾಜಕಾರಣಿ ಆಗ್ಲಿ ಅವ್ರಿಗೆ ಎಷ್ಟೇ ಹೆಲ್ಪ್ ಮಾಡಿದ್ರು ಅವ್ರಿಗೆ ಹಿಂದಾಗ್ಲಿ ಮುಂದಾಗ್ಲಿ ಇದೆಲ್ಲ ನಮ್ ಜನಗಳು ಇರೋದು. ಅವ್ರ ಹತ್ರ ಎಷ್ಟೋ ಜನ ಹೆಲ್ಪ್ ಮಾಡಿಸ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಹಿಂದಿಂದನೇ ಒಂದ್ ಚಾಕ್ ಹೊಡಿತಾ ಇದಾರೆ. ಅದ್ರ ಮ್ಯಾಲೊಬ್ಬ ಇದ್ದಾನೆ, ಅವ್ನು ನೋಡ್ಕೊಂತಿರ್ತಾನೆ. ಜೈ ಡಿ ಬಾಸ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಯಾವಾಗ್ಲೂ ಕರ್ನಾಟಕ ಬೆಳೆಸಿ, ಕರ್ನಾಟಕ ಉಳಿಸಿ. ಯಾರು ಅಲ್ಲ, ಇದುವರೆಗೂ ಯಾರು ಪ್ಯಾನ್ ಇಂಡಿಯಾ ಫಿಲಮ್ ಎಲ್ಲ ಮಾಡಿದ್ದಾರೆ, ಆದ್ರೆ ನಮ್ಮ ಬಾಸ್ ಇದುವರೆಗೆ ಯಾವ ಪ್ಯಾನ್ ಇಂಡಿಯಾ ಮಾಡಿಲ್ಲ. ಎಲ್ಲ ಕರ್ನಾಟಕಕ್ಕೆ ಎಲ್ಲ ಮುಡಿಪಟ್ಟಿದ್ದಾರೆ. ನಾನ್ ಕೊನೆ ಉಸಿರಿರೋವರೆಗೂ ನನ್ ಜೀವ ಬೇಕಿರೋ ಬಿಡ್ತೀನಿ ಇವ್ರಿಗೋಸ್ಕರ. ಜೈ ಕನ್ನಡಾಂಬೆ, ಜೈ ದರ್ಶನ್, ಜೈ ಡಿ ಬಾಸ್. ಫಿಲಂ ಬಗ್ಗೆ ಇನ್ನೊಂದ್ ಮಾತಿಲ್ಲ, ನೆಕ್ಸ್ಟ್ ಲೆವೆಲ್ ಸೈಕ್. ಇದು ನೋಡಿದ್ರೆ ಮಾತ್ರ ಸಕ್ಕದಾಗೈತೆ ಮೂವಿ. ಫುಲ್ ಸೈಕ್. ಅದ್ರೊಳಗೆ ತೋರಿಸಿರೋ ಒಂದೊಂದು ಇದು ನೆಕ್ಸ್ಟ್ ಲೆವೆಲ್ ಐತಿ. ಮಷೀನ್ ಐತಲ್ಲ, ನಿಂತ್ಕೋ ಹಿಂಗೆ ಲೋ ಆ್ಯಂಗಲಿಂದ ಕೊಡು. ಅವ್ನಿಗೆ ಹೋಗಿ ನೆಕ್ಸ್ಟ್ ತುಂಬ್ತಾ ಇದ್ದಾನೆ ನೋಡೋದು. ಸಿನಿಮಾ ಅಭಿಮಾನಿಗಳಿಗೋಸ್ಕರ ಮಾಡಿರ್ತಕ್ಕಂಥ ಸಿನಿಮಾ, ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತ ಸಿನಿಮಾ. ಇವರು ಪಾಪ ಮಾತಾಡಕ್ ಬರಲ್ಲ, ಇವ್ರ ಸಮೇತ ಬೆಳಗ್ಗೆ 6 ಗಂಟೆಗೆ ಬಂದು ಸಿನಿಮಾ ನೋಡಿದ್ದಾರೆ. ಅವರಿಗೆ ಟಿಕೆಟು ಸಿಕ್ಕಿಲ್ಲ ಅಂದ್ರೂ ಥಿಯೇಟ್ರ್ ವತಿಯಿಂದ, ಸಂಘಟನೆ ವತಿಯಿಂದ ನಾವು ಅವರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಸಿನಿಮಾ ನೆಕ್ಸ್ಟ್ ಲೆವೆಲ್ ಇದೆ. ಡೆವಿಲ್ ಸಿನಿಮಾ ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ವು ಅದ್ರ ನೆಕ್ಸ್ಟ್ ಅದ್ರ ಲೆವೆಲ್ ಮೀರಿ ಇದೆ. ಅಭಿಮಾನಿಗಳಂತೂ ತುಂಬಾ ಖುಷಿಯಾಗಿದ್ದಾರೆ. ಇವತ್ತು ಸಂಘದ ವತಿಯಿಂದ ಊಟದ ವ್ಯವಸ್ಥೆ ಮಾಡಿಸಿದ್ದೀವಿ, ಸೆಲೆಬ್ರೇಷನ್ ಮಾಡಿದ್ದೀವಿ. ಆಮೇಲೆ ಕಟ್ಔಟ್ಗೆ ಹಾರ ಇಂದ ಹಿಡಿದು ಪ್ರತಿಯೊಂದು ಬರ್ತಕ್ಕಂಥ ಎಲ್ಲ ಅಭಿಮಾನಿಗಳು, ಹೊರಗಿನವ್ರು ಯಾರು ಬರ್ತಾರೋ ಅವ್ರು ಎಲ್ರಿಗೂ ಊಟದ ವ್ಯವಸ್ಥೆ ಪ್ರತಿಯೊಂದು ಮಾಡಿದ್ವಿ. ಟಿಕೆಟ್ ವ್ಯವಸ್ಥೆನೂ ನೀಟಾಗಿ ಕೂರಿಸೋ ವ್ಯವಸ್ಥೆ ಮಾಡಿಸಿ, ಥಿಯೇಟರ್ ಮೇಂಟೆನೆನ್ಸ್ ಪ್ರತಿಯೊಂದು ನಾವು ಮಾಡಿದ್ವಿ. ಸಾಕಷ್ಟು ಅಭಿಮಾನಿಗಳು ಉತ್ಸುಕತೆಯಿಂದ ಒಂದು ಸಿನಿಮಾವನ್ನ ನೋಡ್ಕೊಂಡ್ ಬಂದ್ರು. ಬಹಳ ಚೆನ್ನಾಗಿದೆ ಸಿನಿಮಾ ಅಂತ ಕೂಡ ಹೇಳಿದ್ರು. 100 ದಿನಗಳ ಕಾಲ ಸಿನಿಮಾ ಓಡ್ಲಿ ಅಂತ ಕೂಡ ಸಾಕಷ್ಟು ಅಭಿಮಾನಿಗಳು ಹಾರೈಸಿದ್ರು. ಅದ್ರಲ್ಲೂ ಹಬ್ಬದ ಒಂದು ವಾತಾವರಣನೇ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ಬೋದು. ಸಾಕಷ್ಟು ಫ್ಲೆಕ್ಸು, ಆಮೇಲೆ ಈ ಬಂಟಿಂಗ್ಸ್ಗಳು, ಆಮೇಲೆ ದರ್ಶನ್ ಅವರಿಗೆ ಒಂದು ದೊಡ್ಡ ಹೂವಿನ ಹಾರ ಹಾಕಿ ಒಂದಷ್ಟು ಅನ್ನ ಸಂತರ್ಪಣೆ ವ್ಯವಸ್ಥೆನ ಕೂಡ ಸಾಕಷ್ಟು ಅಭಿಮಾನಿಗಳು ಮಾಡಿದ್ರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಅಂತ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.